ಅವನೇ ಇಲ್ಲ ಅಂದಮೇಲೆ ಎಲ್ಲ ಆಸ್ತಿನೂ ನಂದೇ ತಾನೆ. ಮಹೇಶ, ಇದೊಂದು ಹಿಂಗೆ ಹೇಳ್ಬಿಟ್ಟೆ. ಏನೇ ಹೇಳು ಮಹೇಶ, ನೀನು ಹೇಳಿದ್ದ ತೀರ್ಮಾನ ಸರಿಯಾಗೈತೆ ಕಂಬಿಡ್ಲಾ? ಹೌದು ಗೋಪಾಲ, ಅವನ್ನೇ ಮುಗಿಸ್ಬೇಕು. ಪ್ರತಿ ಕಿತನ್ನು ಚಿಲ್ಲರೆ ಕಾಸ್ಗೋಸ್ಕರ ಭಿಕ್ಷೆ ಕೇಳಂಗ್ ನಿಂತು ನನಗೂ ಸಾಕಾಗೋಗೈತೆ. ನಾನು ನಮ್ಮ ಅಪ್ಪಂಗೆ ಹುಡ್ದವನ್ ನಂಗೆ ನ್ಯಾಯವಾಗಿ ಸಿಗ್ಬೇಕಾಗಿರೋದಕ್ಕೂ ಅವನು ಒಪ್ಗೆನೆ ಕಾಯೋದರ್ದೇನೋ. ಹೆಂಗೋ ಅವ್ನು ಬದುಕಿರೋ ತನಕ ಈ ಹಳ್ಳಿನಾಗ ಎಲ್ಲ ಮರವಾದಿನೂ ಅವನಿಗೆ ಸಿಕ್ತಿರ್ತದೆ ಅಂದ್ಮ್ಯಾಕೆ ನಾನು ಮೆರೆಯೋದು ಯಾವಾಗ? ಚಟ್ಟ ಏರುವಾಗ ಪಟ್ಟ ಸಿಕ್ಕಿದ್ರೆ ಏನು ಪ್ರಯೋಜನ ಇಲ್ಲ. ನನಗಿನ್ನು ಕಾಯೋ ತಾಳ್ಮೆನೂ ಇಲ್ಲ. ಅವನು ಸಾಯೋದಕ್ಕೆ ಸಿದ್ಧ ಆಗ್ಲೇಬೇಕು. ಹಂಗೆಯ ನನ್ನ ಕೆನ್ನೆ ಕೊಡ್ದು ಅವಮಾನ ಮಾಡಿರೋ ಐಶ್ವರ್ಯನ್ನು ಶಿವ ಅನ್ಸ್ಬಿಡ್ತೀನಿ. ಮಹೇಶ, ರಂಗೇಗೌಡ ಸ್ಯಾನೆ ಸ್ಟ್ರಾಂಗು. ಅವನ್ ಮೈ ಮುಟ್ಟೋದು ಅಂದ್ರೆ ಸುಲಭವಾದ ವಿಚಾರ ಅಲ್ಲ. ಅವನ ಅರ್ಧಂಬರ್ಧ ಹೊಡೆದು ಬಿಟ್ರೆ 12 ವರ್ಷ ಸೇಡ್ ತೀರ್ಸ್ಕೊಳಕ್ಕೆ ವಂಚಾಗ್ತಿರ್ತದಂತೆ. ಅಂತದ್ರಾಗೆ ಹುಲಿಯಂಗಿರೋ ರಂಗೇಗೌಡ ಬದುಕು ಬಂದ ನಿನ್ನ ಕತೆ ಆಟೆಯ. ಅವನು ಮೈ ಮುಟ್ಟೋದು ಸರಿ ಅಂತೀಯ? ಅದಕ್ಕಿದೆ ಸರಿಯಾದ ಸಮಯ ಅಂತ ನಾನ್ ತೀರ್ಮಾನ ಮಾಡಿವ್ನಿ. ಹೆಣ್ಣು ಗಂಡಿನ ಬಲನೂ ಹೌದು, ದೌರ್ಬಲ್ಯನೂ ಹೌದು. ಲಗ್ನಕ್ಕಿಂತ ಮುಂಚೆ ಗಂಡಸ್ಗೆ ಕೈ ಮುಂದೆ ಇರ್ತದೆ, ಮಾತಿಂದೆ ಇರ್ತದೆ. ಅದೇ ಲಗ್ನ ಆದ್ಮ್ಯಾಕೆ ಮಾತು ಮುಂದೆ ಕೈ ಹಿಂದೆ. ಅದನ್ನ ನಾವು ಬಳಸ್ಕೋಬೇಕು. ಈಗ ರಂಗೇಗೌಡ ಹಳ್ಳಿಯಿಂದ ಹೊರಗೊಂಟವನೆ. ಅವನು ಮತ್ತೆ ವಾಪಸ್ ಬರಕಿಲ್ಲ. ಮಹೇಶ, ನೀ ಹೇಳೋದ್ ಕೇಳ್ತಾ ಇದ್ರೆ ಏನೋ ಆಯ್ತದೆ ಅಂತ ಅನ್ನಿಸ್ತದೆ. ಆದ್ರೆ ಅಪ್ಪಿ ತಪ್ಪಿ ಅವನು ತಪ್ಪಿಸ್ಕೊಂಬಂದ್ರೆ ಅನ್ನೋದೇ ಭಯ. ತಪ್ಪಕ್ಕಿಲ್ಲ, ತಪ್ಪಿಸ್ಕೊಳಕ್ಕೆ ಸಾಧ್ಯನೂ ಇಲ್ಲ. ಯಾಕಂದ್ರೆ ಅವನಿಗೆ ಹೊಡೆಯೋದಕ್ಕೆ ಅಂತಾನೆ ಹೊರಗಡೆಯಿಂದ ಜನರನ್ನ ಕರೆಸ್ತೀವನೆ. ಆದಷ್ಟು ಬಿರ್ನೆ ಅವನು ಚಟ್ಟ ಕಟ್ತೀನಿ. ಅಟ್ಟಿ ಮುಂದೆ ಹೊಗೆ ಹಾಕಕ್ಕೆ ಬೇಗ ಬಂದ್ಬಿಡು. ಸಬಾಸ್ ಕಲಂ, ಸಬಾಸ್. ಈ ದಿನ ಒಳ್ಳೇನಾಗಿ ಜನಗಳನ್ನೆಲ್ಲ ಹತ್ರ ಮಾಡ್ಕೊಳ್ಳೋದು ನೋಡ್ತಾ ಇದ್ರೆ ಇವನ್ ಏನೋ ತಲೆ ಕೆಟ್ಟದೆ, ಬುದ್ಧಿನೇ ಇಲ್ಲ ಅನ್ಕೊಂಡ್ಬಿಟ್ಟಿದ್ದೆ. ಆದ್ರೆ ನೀನು ಶತ್ರುನೇ ಮಿತ್ರನ್ ಮಾಡ್ಕೊಂಡು ಅವನಟ್ಟಿಗೆ ಹೋಗಿ ಅವನಟ್ಟಿಲಿ ಯಾವ್ಯಾವ ಆಯುಧ ಇಟ್ಟವನೆ ಅಂತ ನೋಡ್ಕೊಂಡು ಬಂದು ಮಯಾಸ ಅನ್ನೋ ಅವನ ಆಯುಧದಿಂದ ಶತ್ರು ನಾಶ ಮಾಡಕ್ ಕೊಟ್ಟಿದ್ಯಲ್ಲ. ನಿನ್ ಬುದ್ಧಿವಂತಿಕೆ ನಾ ಮೆಚ್ಚದಕ್ಕಲ್ಲ. ಓ ಸಂತೋಷ. ಈಗ ನೀನ್ ನನ್ನ ಮಗ ಅಂತ ನಾನ್ ಮೆಚ್ಕತೀನಿ. ಈ ಗೋಪಾಲ ಏನೇ ಮಾಡಿದ್ರು ಅದ್ರಾಗೆ ಲಾಭ ಇಟ್ಕೊಂಡೇ ಮಾಡ್ತಾನೆ. ಈಟು ವರ್ಷ ರಂಗೇಗೌಡನ್ ಮನೆ ವಸ್ತು ತುಳಿದೇ ಇದ್ದವನು ಈಗ ತುಳಿತೀನಿ ಅಂದಾಗ ಯಾಕ ನಿನ್ಗೇನಾರು ತಲೆಗಿಲ್ಲೆ ಕೆಟ್ಟೈತಾ ಅಂದೆ. ಯಾಕೆ ತುಳಿದೆ ಅನ್ನೋದು ಈಗ ತಿಳಿತೆ. ಶತ್ರು ನಿರ್ನಾಮ ಮಾಡಕ್ಕೆ ಎತ್ ಕಟ್ಟಬೇಕಾಗಿತ್ತು, ಕಟ್ಟಾಯ್ತು. ಇನ್ ಮುಂದೆ ಬಾಕಿ ಎಲ್ಲ ಸಲೀಸಾಗಿ ನಡೀತದೆ. ರಂಗೇಗೌಡನ ಕೊಂದು ಶಾಪ ಆ ಮಹೇಶಂಗೆ ಈ ಸುತ್ತಲ್ಲಿ ಆಳೋ ಅಧಿಕಾರ ನಂಗೆ. ರಂಗೇಗೌಡ, ಇವತ್ತಿಗೆ ನಿನ್ನ ರಾಜ್ಯಭಾರ ಮುಗಿಯಿತು. 7 ದಿನ ನೀನು ಮಾಡಿದ ದರ್ಪದ ಕಾರಣಕ್ಕೆ ಬೀದಿ ಹೆಣವಾಗಿ ಸಾಯ್ತೀಯ. ಅದೇ ನಾನು ಜನಗಳ ಪ್ರೀತಿ ಸಂಪಾದನೆ ಮಾಡಕ್ಕೆ ನೀನು ಸಮಾಧಿನೇ ಗೋಪುರ ಕಟ್ಟಂಗ್ ಕಟ್ಟಿ ಅದೇ ಜನಗಳ ಮುಂದೆ ಕೈ ಮುಗಿದು ಕಣ್ಣೀರಾಗ್ತೀನಿ.
ನೀನು ಕಟ್ಟಿಕೊಂಡಿದ್ದ ಕೋಟೆಗೆ ಇನ್ನು ಮುಂದೆ ನಾನೇ ರಾಜ ಆಯ್ತೀನಿ, ರಾಜ.